ಮಂಡ್ಯದ ಕಿರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘರ್ಷಣೆ ಏರ್ಪಟ್ಟಿದೆ. ಗ್ರಾಮಸ್ಥರು ರೊಚ್ಚಿಗೆದ್ದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಧ್ವಜವನ್ನ ಅಧಿಕಾರಿಗಳು ಬಂದು ಕೆಳಗಿಳಿಸಿದ್ದಾರೆ. ಇದು ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಮಂಡ್ಯ ಯಡಿಯೂರು ರಾಜ್ಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಪ್ರತಿಭಟನಾಕಾರರು. ರಸ್ತೆಯಲ್ಲಿಯೇ ಅಡುಗೆ ಮಾಡುವಂತಹ ಪ್ರತಿಭಟನಾ ಹಾದಿಯನ್ನ ಕೂಡ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಮಾಡಿದಂತಹ ವಿಚಾರ ಕಂಡು ಬಂತು. ಹಾಗೆ ಶಾಸಕ ಗಣಿಗ ರವಿ ಅವರ ಫ್ಲೆಕ್ಸ್ ಬ್ಯಾನರ್ ಅನ್ನ ಹರಿದು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಪ್ರತಿ ಮನೆ ಮೇಲೂ ಹನುಮ ಧ್ವಜ ಹಾರಿಸೋದಕ್ಕೆ ಸಂಕಲ್ಪವನ್ನ ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಮಂಡ್ಯ ಎಸ್ಪಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಭೇಟಿ ಕೂಡ ಆಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ. ಅಲ್ಲಿರುವಂತಹ ಪ್ರತಿಭಟನಾಕಾರರ ಸಿಟ್ಟು ನೇರವಾಗಿ ಮಂಡ್ಯ ಎಂಎಲ್ಎ ಗಣಿಗ ರವಿ ಅವರ ಮೇಲೆ ತಿರುಗಿದೆ. ಇದರ ಪರಿಣಾಮ ಅವರ ಫ್ಲೆಕ್ಸ್ಗಳನ್ನ, ಅವರ ಫೋಟೋ ಇದ್ದಂತಹ ಫ್ಲೆಕ್ಸ್ಗಳನ್ನ ಕಿತ್ತಾಕಿ ಕೆಳಗೆ ಹಾಕಿ ತುಳಿದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಜನ ಕೇಳ್ತಾ ಇರೋದು ಒಂದೇ, ನಾವು ಗ್ರಾಮ ಪಂಚಾಯತ್ನಿಂದ ಅನುಮತಿಯನ್ನ ಪಡ್ಕೊಂಡಿದ್ವಿ, ಗ್ರಾಮ ಸಭೆಯ ನಿರ್ಣಾಯಕ ಮಹತ್ವ ಜಾಸ್ತಿ ಅಲ್ವಾ, ಅಲ್ಲಿ ಪರ್ಮಿಷನ್ ಸಿಕ್ಕಿದ್ಮೇಲೆ ಇಲ್ಲೇನು ಅಂತ ಪ್ರಶ್ನೆ.